ಹೊರಗಡೆ ಲೈಟ್ ಹಾಕ್ತಾ ಯಾವುದು ಅಯ್ಯೋ ನನ್ನ ತಲೆಗೆ ಅಲ್ಲಿದ್ದು ಹಾಕಿದ್ದೀನಿ ಇಲ್ಲಿದ್ದು ಹಾಕಿದ್ದೀನಿ ಅಂತ ಬಂದೆ ವಿಡಿಯೋ ಮಾಡೋಕ್ಕೆ ಅಂತ. ಟೈಮ್ ಬಂದು 6:30 ಆಯಿತು. 6:15 ಎದ್ದು ಬಂದೆ. ಅದಾ ಇನ್ನೊಂದಾ ಯಾರು ತಗೊಂಡ್ರು? ಬರೀ ನಮ್ಮ ವಸ್ತುಗಳು ಕದಿಯೋದೇ ಆಗೈತೆ ಎಲ್ಲರೂ. ಹಗ್ಗ ಕಳೆದೋಗಿದೆಯಂತೆ. ಇದು ಅಮ್ಮ ತಗೊಂಡಿದ್ರು, ಅದು ತುಂಬ ದಪ್ಪ ಆಯ್ತು. ಅದಕ್ಕೆ ನಂಗೆ ಬೇಡ ಅದು ಎಮ್ಮೆ ಕಟ್ಟಕ್ಕೆ ಅಂತ, ಬೇಕಾದ್ರೆ ತಗೊಳ್ರಿ ಅಂತ ಕೊಟ್ಟಿದ್ರು. ಅದು ಯಾರ್ದೋ ಮನೇಲಿ ಇಟ್ಟಿದ್ರು ಅವರು, ಯಾಕೋ ಇಸ್ಕೊಂಡು ಬಂದಿದ್ದಾರೆ. ತಲೆ ಬಾಚ್ಕೊಂಡಿದ್ದೀನಿ, ಲೂಸ್ ಆಗಿಬಿಟ್ಟಿದೆ. ಊರಿಗೆ ಹೋದಾಗ ಅವತ್ತು ಕ್ಲಿಪ್ ಬಿಟ್ಟು ಬಂದುಬಿಟ್ಟಿದ್ದೀನಿ, ಹಾಗಾಗಿ ನನಗೆ ಕ್ಲಿಪ್ ಇಲ್ಲಂಗೆ ಆಗಿದೆ. ಇವರು ಬೇಗ ಎದ್ದು ಪೇಪರ್ ಓದಕ್ಕೆ ಹೋಗಿದ್ರು. ನಾ ಬರೋ ತನಕ ಹೇಳ್ಬೇಡ ಅಂದಿದ್ರು. ನನಗೆ ಆಮೇಲೆ ಇದಾಗಲಿಲ್ಲ, ನಿದ್ದೆ ಬರಲಿಲ್ಲ. ಸ್ವಲ್ಪ ಹೊತ್ತು ಹಾಗೆ ಮಲಗದೆ ಹಾಗೆ ಎದ್ದು ಬಂದೆ ನಾನು. ನಿನ್ನೆ ತುಂಬ ಮಳೆ ಆಗಿದೆ, ತುಂಬ ಅಂದರೆ ತುಂಬ. ಅಲ್ಲ ರೀ, ರಾತ್ರಿ ನಾವು ಫ್ರಿಜ್ಜೆಲ್ಲ ಆಫ್ ಮಾಡಿದ್ವಿ. ಆಮೇಲೆ ಇವ್ರು ಬಂದು ರಾತ್ರಿ ಫ್ರಿಜ್ ಹಾಕಿದ್ರು. ಅದಾದಮೇಲೆ ಮಧ್ಯರಾತ್ರಿ ಮತ್ತೆ ಗುಡುಕ್ತು, ಒಂದೇ ಸಲ ಗುಡುಕ್ತು. ಆಮೇಲೆ ಇವ್ರು ಅಂದರು ತೆಗೆದು ಬರಲ್ಲ ಅಂತ ಅಂದರು. ನೋಡೋಣ ತಡೀರಿ ಒಂದು 2 ನಿಮಿಷ ಅಂದೆ. ಆಮೇಲೆ ಏನು ಗುಡುಗಲಿಲ್ಲ, ಹಂಗೆ ನಿದ್ದೆ ಬಂತು, ಮಲಗಿದ್ವಿ. ಇವತ್ತು ಕ್ಲೀನ್ ಆಗಿದೆ. ನಿನ್ನೆ ಮಳೆ ಬಂದಿದ್ದಕ್ಕೆ ಇವತ್ತು ಕಸ ಹೊಡಿಯೋದೇ ಬೇಡ, ಫುಲ್ ಕ್ಲೀನ್ ಆಗಿದೆ. ಇದು ಇವತ್ತು ಒಂದು ಇದಿದೆ, ನಾಮಕರಣ ಇದೆ, ಇಲ್ಲೇ ಕಲ್ಯಾಣ ಮಂಟಪದಲ್ಲಿ ಇದೆ. ಹಾಗಾಗಿ ಅಲ್ಲಿಗೆ ಹೋಗಬೇಕು ನಾವು. ಅದಕ್ಕೆ ಸ್ವಲ್ಪ ಬೇಗ ಬೇಗ ರೆಡಿನೂ ಆಗಬೇಕು. ಬೇಗ ಎದ್ದು ಬೇಗ ಕೆಲಸ ಮಾಡೋಣ ಅಂದ್ಕೊಂಡೆ, ಯಾಕೋ ಗೊತ್ತಿಲ್ಲ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಚಿತ್ರಾನ್ನನೇ ಮಾಡಲ ರೀ? ಸ್ವಲ್ಪ ಅನ್ನ ಇದೆಯಾ, ಹಾಗಾಗಿ ಸ್ವಲ್ಪ ಚಿತ್ರಾನ್ನನೇ ಮಾಡಿಬಿಡ್ತೀನಿ ಅತ್ಲಾಗೆ. ಅದು ಮತ್ತು ವೇಸ್ಟ್ ಆಗುತ್ತೆ ಅಂತ ರೊಟ್ಟಿ ಮಾಡೋಣ ಅಂದ್ಕೊಂಡೆ, ಮತ್ತು ಯಾರು ಮಾಡ್ತಾರೆ ಅಂತ ಅದೇ ಚಿತ್ರಾನ್ನ ಮಾಡ್ತೀನಿ. ಮಾಡ್ದೇ ತುಂಬ ದಿನ ಆಗಿದೆಯಾ? ಚೆನ್ನಾಗಿ ಮಾಡೋದಂದ್ರೆ ನೀವೇ ಮಾಡಿ ಹಂಗಾರೆ. ಚೆನ್ನಾಗಿ ಮಾಡು ಅಂದೇನೆ ಇವತ್ತು ಚಿತ್ರಾನ್ನ ಹಾಳಾಗುತ್ತೆ, ನಂಗೆ ಗೊತ್ತು. ಇವತ್ತೇನು ಹೆಚ್ಚಿಗೆ ವೀಡಿಯೋ ಇರೋಲ್ಲ, ಇವತ್ತಿಂದ ನಾಳೆಂದು ಸೇರಿಸಿ ಹಾಕೋದೋ ಏನೋ ಗೊತ್ತಿಲ್ಲ. ಟೈರ್ ಮಣ್ಣು, ಟೈರಲ್ಲಿ ಮಣ್ಣು ಬರುತ್ತಲ್ಲ, ಅದು ಬಿದ್ದಿರುತ್ತೆ. ನಾನೇನು ಮಾಡ್ತೀನಿ ಗೊತ್ತಾ, ಅದರಲ್ಲಿ ಸಗಣಿ ಎಲ್ಲ ಇರುತ್ತೆ. ಒಂದೊಂದು ಸಲ ಕಸ ತುಂಬ ಮರ ಬರುತ್ತೆ ಗೊತ್ತಾ, ಅದನ್ನು ತೆಗೆದು ಒಂದು ಗಿಡಕ್ಕೆ ಹಾಕ್ತೀನಿ. ನಿನ್ನೆ ಒಂದಷ್ಟು ಇದನ್ನು ಮಧ್ಯಾಹ್ನ ಬೇಗ ಕೆಲಸ ಆಗಿತ್ತಾ, ಏನದು ಮಧ್ಯಾಹ್ನ ಅಲ್ಲ, ಬೆಳಗ್ಗೆ ಮಧ್ಯಾಹ್ನ ಅಲ್ಲ ಬೆಳಗ್ಗೆ ಒಂದಷ್ಟು ಚೀಲಕ್ಕೆ ಮಣ್ಣೆಲ್ಲ ತುಂಬಿಟ್ಕೊಂಡಿದ್ದೀನಿ. ಏನಾಗಿದೆ ಅಂದರೆ ನಮ್ಮದಿಲ್ಲಿ ಹಿಂಗೆ ಚರಂಡಿ ಹೋಗಿದೆಯಲ್ಲ, ಅಲ್ಲಿ ಮೇಲಿಂದ ಎಲೆ ಎಲ್ಲ ಬರುತ್ತಲ್ಲ, ಅದು ಅಲ್ಲಿ ನಿಂತು ಒಳ್ಳೆ ಮಳೆ ಬಂದಿದ್ದಕ್ಕೆ ಒಂದು ಲೇಯರ್ ಮಣ್ಣು ಒಂದು ಲೇಯರ್ ಎಲೆ ಥರ ಬಿದ್ದು ಇದಾಗಿದೆ, ಗೊಬ್ಬರದ ಥರ ಆಗಿದೆ. ಒಂದು 5-6 ಚೀಲ ತುಂಬಿಟ್ಟಿದ್ದೀನಿ. ಒಂದು 2 ಚೀಲಕ್ಕೆ ಇದನ್ನು ಹಾಕಿದ್ದೀನಿ, ಅಲಸಂದೆ ಕಾಳು ಹಾಕಿದ್ದೀನಿ. ಇದಕ್ಕೊಂದು ಸ್ವಲ್ಪ ಬೀನ್ಸ್ ಎಲ್ಲ ಹಾಕೋಣ ಅಂತ ತುಂಬಿಟ್ಕೊಂಡಿದ್ದೀನಿ. ತರಕ್ಕಷ್ಟೊತ್ತಿಗೆ ನನಗೆ ಫೋನ್ ಬಂತಾ, ಹಾಗಾಗಿ ಹೋಗ್ಬಿಟ್ಟೆ. ಅದು ಮತ್ತೆ ಒಬ್ಳಿಗೆ ತರಕ್ಕೂ ಆಗಲ್ಲ, ದೂರ ಆಗುತ್ತಲ್ಲ. ಇವ್ರು ಬಂದರೆ ಅಲ್ಲಿ ಎತ್ತು ಕೊಟ್ಟರೆ ಸಂಜೆ ಹಾಗೆ ಮಾಡೋಣ ಅಂದ್ಕೊಂಡೆ. ಇವರಿಗೆ ಸುಸ್ತಾಗಿತ್ತು ಅಂದರೆ ಹಾಗಾಗಿ ಹೋಗಿ ಮಾಡಲಿಲ್ಲ. ಇವತ್ತು ಅದನ್ನೇ ಇದು ಮಾಡಬೇಕು, ಹಾಕ್ಬಿಡೋಣಲ್ಲ ಅಲಸಂದಿನ ಬೀಜನೂ ಇದ್ದಾವ, ಹಾಕಿದ್ರೆ ಅತ್ಲಾಗೆ ಅದೇನು ಒಂದು ಬಳ್ಳಿ ಹಾಕೊಂಡ್ರೆ ಸಾಕು, ನಿಮಗೆ ವರ್ಷಗಟ್ಟಲೆ ಬಿಡುತ್ತೆ. ಇಲ್ಲೊಂದು ಹಾಕಿದ್ದೆ, ಅದ್ರ ಬುಡ ಎಲ್ಲ ಐತಿ ಅನ್ನೋದೇ ನಂಗೆ ಗೊತ್ತೇ ಇರಲಿಲ್ಲ. ಎಷ್ಟು ಬಿಡ್ತು ಗೊತ್ತಾ, ಎಷ್ಟು ತಿಂದ್ವಿ ಅಂದರೆ ನಾವು. ನಾನು ಅದರಲ್ಲಿ ಆದ ತಕ್ಷಣ ಸಾಂಬಾರು ಇದು ಇಡ್ಲಿ ಮಾಡೋದು. ಇಡ್ಲಿ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ, ಪಲ್ಯನೂ ಚೆನ್ನಾಗಾಗುತ್ತೆ. ಆದರೆ ಇಡ್ಲಿ ಸಾಂಬಾರು ಮಾತ್ರ ತುಂಬ ಚೆನ್ನಾಗುತ್ತೆ. ಮನೆಯವ್ರು ಅಂತಾರೆ ಇದರಲ್ಲಿ ಇದನ್ನು ಸಾಂಬಾರು ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನೀವು ಮಾಡಿದ್ಮೇಲೆ ಗೊತ್ತಾಗಿತ್ತು ಅಂತ. ನಮ್ಮಮ್ಮ ಎಲ್ಲದ್ರಾಗೂ ಸಾಂಬಾರು ಮಾಡೋದವರು. ಬರ್ರಿ. ಹೂವು ಬಿಳಿದು. ಈಗ ಕಾಂಪೌಂಡ್ ಎದುರುಗಡೆನೂ ಅಮ್ಮಂಗೆ ಒಂದಷ್ಟು ಗಿಡ ನಟ್ಕೊಡಮ್ಮ ಅಂತ ಹೇಳಿದ್ದೀನಿ, ಅಲ್ಲೂ ನೆಡಬೇಕೀಗ. ನೆನ್ನೆ ಸಂಜೆ ತುಂಬ ಚೆನ್ನಾಗಿ ಮಳೆ ಬಂದಿತ್ತು. ನೆನ್ನೆ ನಮ್ಮ ಮನೆಯವರು ಶಿವಮೊಗ್ಗ ಹೋಗಿದ್ದರು, ಈರುಳ್ಳಿ ತೊಗೊಂಡು ಬಂದಿದ್ದರು. 2 ಚೀಲ ತೊಗೊಂಡು ಬಂದಿದ್ದಾರೆ. ಅದನ್ನು ಕೂಡ ಸರಿ ಮಾಡಬೇಕು, ಅದು ಯಾವಾಗ ಮಾಡ್ತೀವೋ ಗೊತ್ತಿಲ್ಲ. ಇವತ್ತು ನಾಮಕರಣಕ್ಕೆ ಹೋಗೋದಿತ್ತು. ಇವತ್ತು ಬೆಳಗ್ಗೆ ಎದ್ದು ಪೇಪರ್ ಓದಿ ಬಂದರು. ಅವರಿಗೆ ನಾನು ಟೀನ ಮಾಡಿ ಕೊಡ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಕೂಡ ಫಂಕ್ಷನಿಗೆ ಹೋಗಬೇಕಲ್ವ, ಹಾಗಾಗಿ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ರೆಡಿ ಆಗೋಣ ಅಂತ ಇದೆ. ಅದ್ಯಾಕೋ ಚೆನ್ನಾಗಾಗಿಲ್ಲಪ್ಪ, ಅದು ರಿಪೋರ್ಟ್ ಮಾಡೋಣ ರೀ. ಅದೇ ಅದು ಮೊನ್ನೆ ಮಳೆ ಬಂದರೆ ಎಲ್ಲ ಗಿಡನೂ ಹಂಗೆ ಆಗಿದ್ದಾವೆ. ಪಾಟು ತೊಳೆದು ಪೇಂಟ್ ಮಾಡ್ಬೇಕ್ರಿ, ಅಲ್ಲ ಚೆನ್ನಾಗಿ ಕಾಣುತ್ತೆ. ನಾನು ನಮ್ಮನೆಯವ್ರು ಹೋದ ತಕ್ಷಣ ಹೊರಗಡೆ ಎಲ್ಲ ಸ್ವಲ್ಪ ಕಸ ಎಲ್ಲ ಹೊಡೆದು ಬಂದೆ. ಗಿಡದ ಬುಡದಲ್ಲಿ ಕಸ ತುಂಬ ಬಿದ್ದಿರುತ್ತೆ. ಮಳೆ ಬಂದಾಗ ಸ್ವಲ್ಪ ಜಾಸ್ತಿ ಕಸ ಬರುತ್ತೆ. ನಮಗೆ ಅಂಗಳ ಮಾಡಿಸೋದ್ಮೇಲೆ ತುಂಬ ಈಸಿ ಆಗ್ತಾಯಿದೆ ಕಸ ಹೊಡೆಯೋದಕ್ಕೆ. ತುಂಬ ಗಲೀಜಾಗ್ತಾಯಿತ್ತು ಬೇಸಿಗೆ ಟೈಮಲ್ಲಿ, ದರಕ್ಕೆಲ್ಲ ಬಿದ್ದು. ಇವಾಗ ಸ್ವಲ್ಪ ಈಸಿ ಆಗ್ತಾಯಿದೆ ನನಗೆ.
ಅದೇ ನಮ್ಮ ಮನೆಯವರು ಅಂತ ಇದ್ದರು. ಮತ್ತು ಅಂಗಳನೂ ತುಂಬ ದೊಡ್ಡದಾಗಿ ಕಾಣ್ತಾ ಇದೆ. ಬಂದವರೆಲ್ಲ ಅದೇ ಹೇಳ್ತಾರೆ, ಇಷ್ಟು ದೊಡ್ಡ ಜಾಗ ಇದೆ ಅಂತ ಗೊತ್ತೇ ಆಗಿಲ್ಲ ಅಂತ. ನಮ್ಮದು ಏನಂದರೆ ಮನೆ ಕಟ್ಟಿರೋದೇ ಒಂದು ಸೈಟು, ಹಾಗೆ ಪಕ್ಕಕ್ಕೆ ನಾವು ಒಟ್ಟಿಗೆ 2 ಸೈಟನ್ನು ನಾವು ತೊಗೊಂಡಿರೋದು. ಹಾಗಾಗಿ ನಮಗೆ ಸ್ವಲ್ಪ ದೊಡ್ಡದು ಅಂತ ಅನಿಸುತ್ತೆ. ನನಗೆ ಡೈಮೆನ್ಷನ್ ಅಷ್ಟು ನೀಟಾಗಿ ಗೊತ್ತಿಲ್ಲ. ನಾವು ಮನೆ ಕಟ್ಟಿರೋದು ಸ್ವಲ್ಪ ದೊಡ್ಡದು, ಪಕ್ಕದ್ದು ಒಂದು ಸ್ವಲ್ಪ ಒಂದು 10 ಅಡಿನೋ ಎಷ್ಟೋ ಇದರಲ್ಲಿ ಕಮ್ಮಿ ಇದೆ. ಇವತ್ತು ಅದೇ ಮಧ್ಯಾಹ್ನ ಫಂಕ್ಷನಿಗೆ ಹೋಗಿ ಬಂದರು. ಈರುಳ್ಳಿನೆಲ್ಲ ಸರಿ ಮಾಡಿ ಶೆಡ್ಡಿಗೆ ಹಾಕೋದು ಮೇಲೆ ಹಾಕೋದು ಗೊತ್ತಿಲ್ಲ. ಶೆಡ್ಡಲ್ಲಿ ತುಂಬ ಗಲೀಜಾಗಿಬಿಟ್ಟಿದೆ, ಅದನ್ನು ಕೂಡ ಕ್ಲೀನ್ ಮಾಡಿಸ್ಬೇಕು. ಕೆಲಸದವ್ರನ್ನ ಕರಿತಾ ಇದ್ದೀನಿ, ಯಾರೂ ಕೆಲಸದವರೇ ಬರ್ತಾ ಇಲ್ಲ. ಹೆಂಗೆಂಗೋ ಮಾಡಿ ನಾನು ಹಬ್ಬದಲ್ಲಿ ಒಂಚೂರು ಮನೆ ಕ್ಲೀನ್ ಮಾಡಿಸ್ಕೊಂಡಿದ್ದು ಒಳ್ಳೆಯದಾಯಿತು. ಎಲ್ಲರೂ ಅನ್ನ ಉಳಿದಾಗ ಚಿತ್ರಾನ್ನ ಮಾಡ್ತಾರೆ. ನಾನು ಯಾವಾಗಲೂ ಅನ್ನ ಉಳಿದಾಗ ಚಿತ್ರಾನ್ನ ಮಾಡೋದು ತುಂಬ ಕಮ್ಮಿ. ಇವತ್ತೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅದು ತುಂಬ ಸೆಕೆ ಇರೋದಕ್ಕೆ ಅನ್ನ ಬೇಗ ಹಾಳಾಗಿಬಿಡುತ್ತೆ. ಮತ್ತು ನನಗೆ ಮೊನ್ನೆಯೊಬ್ಬರು ಹೇಳಿದರು ಅನ್ನನ ಫ್ರಿಜ್ಜಲ್ಲಿ ಇಟ್ಟು ಉಪಯೋಗಿಸ್ಬೇಡಿ ಅಂತ. ಹಾಗಾಗಿನೇ ಇವತ್ತು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ನಮ್ಮನೆಯವ್ರು ತಿಂತಾರೋ ಇಲ್ಲೋ ಅನ್ನೋದೇ ಡೌಟು. ವಿಡಿಯೋನ ಕೊನೆ ತನಕ ನೋಡಿ, ಆವಾಗ ಗೊತ್ತಾಗುತ್ತೆ. ಚಿತ್ರಾನ್ನ ಅಂದ ತಕ್ಷಣ ನಮ್ಮನೆಯವರು ತಿಂಡಿಗೆ ಬರಲಿಲ್ಲ, ಸುಳ್ಳೆ ಹಾಗಲ್ಲ. ಅವ್ರು ಬರ್ತಾ ಇದ್ರಂತೆ. ಅವರು ನಾವು ನಮ್ಮ ಮನೆಗೆ ಬರೋ ರೋಡಲ್ಲೇ ಕಲ್ಯಾಣ ಮಂಟಪ ಇರೋದು, ಅಲ್ಲಿ ಎಲ್ಲರೂ ಇದ್ರಂತೆ. ತಿಂಡಿಗೆ ಬಾ ಅಂತ ಕರೆದ್ರು ಅಂತ ಅವ್ರು ಅಲ್ಲಿ ತಿಂಡಿ ತಿನ್ಕೊಂಡು ಬಂದರು. ನಾನು ಅವ್ರು ಬರ್ತಾರೆ ಅಂತ ಜಸ್ಟು ಚಿತ್ರಾನ್ನ ಕೈ ಆಡಿದ್ದೆ ಅಷ್ಟೇ. ಊರು ಬಿಟ್ಟೆ ಅಂದ ತಕ್ಷಣ ನೋಡಿದ್ರೆ ಅವರು ನಂಗೆ ಫೋನೂ ಮಾಡಲಿಲ್ಲ. ನಾನು ಅವ್ರಿಗಾಗಿ ತಿಂಡಿಗಾಗಿ ಕಾಯ್ತಾನೇ ಇದ್ದೀನಿ. 9:15 ಆದರೂ ಇವರು ಬಂದೇ ಇಲ್ಲ. ಆಮೇಲೆ ಫೋನ್ ಮಾಡ್ತಾರೆ, ಇಲ್ಲ ನನ್ನ ತಿಂಡಿ ಆಯಿತು ಅಂತ ಹೇಳಿ. ಆಮೇಲೆ ಏನು ಮಾಡೋದು, ನಾನೇ ಚಿತ್ರಾನ್ನ ತಿಂದೆ. ಹಾಗೆ ಈಗ ಚಿತ್ರಾನ್ನದ ಒಗ್ಗರಣೆ ಮಾಡಿದೆ. ಹಸಿಮೆಣ್ಸು ಹಾಕಿಲ್ಲ, ಚಿತ್ರಾನ್ನ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತಲ್ವ, ಅದಕ್ಕೆ ಸೂಜಿಮೆಣ್ಸು ಹಾಕಿ ಮಾಡಿದೆ. ಕೆಲಸ ಎಲ್ಲ ಮುಗೀತು. ಕೊನೆಗೆ ನಾನು ನೆಲನ ಒರೆಸ್ತಾ ಇದ್ದೀನಿ. ನನಗೆ ನೆಲ ಒರೆಸಿದ ಮೇಲೆ ಓಡಾಡಬಾರ್ದು. ನಾನು ಪದೇ ಪದೇ ಓಡಾಡ್ದಂಗೂ ನನಗೆ ಒಂಥರ ಹಿಂಸೆ ಆಗ್ತಿರುತ್ತೆ. ಅದಕ್ಕೇ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಕೊನೆಗೆ ನಾನು ನೆಲನ ಒರೆಸ್ತಾ ಇದ್ದೀನಿ. ಹಚ್ಕೊಂಡಿದ್ದೆ, ಯಾಕೋ ಕಾಲಿಗೆ ಹಚ್ಕೊಂಡಿದ್ದೀನಿ, ಚೆನ್ನಾಗಾಗಿದೆ. ಕೈಗೆ ಹಚ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾದಂಗೆ ಅನ್ನಿಸ್ತಾ ಇದೆ. ಕಸ ಹೊಡೆದ ಹೊರಗಡೆ ಸ್ವಲ್ಪ ಇದಾಗೋಯ್ತು, ಏನು ಮಾಡೋಕ್ಕಾಗಲ್ಲ. ಇರಲಿ, ಇದಕ್ಕೆ ಮ್ಯಾಚಿಂಗ್ ಆಗುತ್ತೆ. ಆದರೆ ಸೀರೆ ನಾನಿವತ್ತು ಪಿಂಕ್ ಕೊಡೋಣ ಅಂತ ಇದ್ದೀನಿ. ನಾನು ಮೊನ್ನೆ ಮದುವೆ ಮನೇಲಿ ಹುಟ್ಟಿದ್ದೆಲ್ಲ ಸೀರೆ ಎಲ್ಲರೂ ಹೇಳ್ತಾಯಿದ್ರು, ನಿಮ್ಮ ಸೀರೆ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಂತ. ಅದೇನೇನು ಗೊತ್ತಾ, ಯಾವ್ಯಾವಾಗೋ ತೊಗೊಂಡವು. ಅವತ್ತು ಅಜ್ಜನ ಮನೆಗೆ ಹೋಗಿದ್ದೆ ಅಲ್ಲ, ಅಲ್ಲಿಗೆ ರಿಸೆಪ್ಷನಿಗೆ ಹೋಗಿ ಆ ಸೀರೆ ಅಂತೂ ತೊಗೊಂಡು 2-3 ವರ್ಷ ಆಗಿತ್ತು. ನಂಗೆ ನೆನಪೇ ಇರಲಿಲ್ಲ. ಅದರಲ್ಲೂ ಹೇಳಿದ್ದೆ ಅನಿಸುತ್ತೆ. ಹಾಗೆ ಕೆಲವೊಂದು ಸೀರೆಗಳನ್ನ ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ, ಹುಟ್ಟಿದ್ದೇ ಉಡ್ತೀನಿ. ಈ ಸಲ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ, ಹುಟ್ಟಿರೋ ಸೀರೆ ಯಾವುದು ಉಡಬಾರ್ದು ಅಂತೇಳಿ. ಹೆಂಗಿದ್ರು ಇದ್ದಾವೆ, ಉಡದೇ ಇರೋದನ್ನೇ ಉಡೋಣ ಅಂತ ಅಂದ್ಕೊಂಡು ನಾನು ನೈಲ್ ಪಾಲಿಶ್ ಹಚ್ಕೊಂಡಿದ್ದೆಲ್ಲ ಒಂಚೂರು ಒಣಗಲಿ ಅಂತ ಕಾಯ್ತಾ ಇದ್ದೆ. ಅದೊಂದು 2-3 ಒಂಥರ ಆಗಿತ್ತು. ಅದನ್ನು ಮತ್ತೆ ರಿಮೂವ್ ಮಾಡಿ ಆಮೇಲೆ ಮತ್ತೆ ನೈಲ್ ಪಾಲಿಶ್ ಹಚ್ಕೊಂಡೆ. ಚಿತ್ರಾನ್ನ ನಾನು ಬಿಸಿ ಮಾಡಿದೆ. ನಮ್ಮ ಮನೆಯವರು ಅಷ್ಟೊತ್ತಿಗೆ ಫೋನ್ ಮಾಡಿದ್ರು. ಆಮೇಲೆ ನಾನೇ ಚಿತ್ರಾನ್ನ ಒಂದು ಸ್ವಲ್ಪ ಹಾಕ್ಕೊಂಡು ತಿಂದು, ನಾನು ಬರ್ತೀನಿ, ನೀನು ಸ್ನಾನ ಎಲ್ಲ ಮಾಡಿ ರೆಡಿ ಆಗ್ತಾಯಿರು ಅಂತ ಹೇಳಿದ್ರು. ಒಂದು ಅರ್ಧ ಗಂಟೆ ಅಂದರು. ನಾನು ಹಾಗೆ ತಿಂಡಿ ತಿಂತಾಯಿದ್ದೆ. ಅಷ್ಟೊತ್ತಿಗೆ ಅವರು ಕೂಡ ಬಂದರು. ಆಮೇಲೆ ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಇವಾಗ ನಾನು ಸ್ನಾನ ಮುಗಿಸಿ ಪೂಜೆ ಮುಗಿಸಿ ನಾನು ರೆಡಿ ಆಗ್ತಾ ಇದ್ದೀನಿ. ನನಗೆ ಯಾರೋ ಕೇಳಿದ್ರು, ನೀವು ಒಂದು 2-3 ಥರ ಕ್ರೀಮ್ ಹಚ್ಚಿದ್ಮೇಲೆ ಬಿಳಿ ಕಾಣ್ತೀರಾ ಅಂತ. ನಾನು ಮೊನ್ನೆ ನನ್ನ ಹತ್ರನೂ ಏನೋ ಅಷ್ಟೊಂದು ಮೇಕಪ್ ಐಟಮ್ಗಳಿಲ್ಲ, ಮತ್ತು ನನಗೂ ತುಂಬ ಅದ್ರ ಬಗ್ಗೆ ನಾಲೆಡ್ಜು ಇಲ್ಲ. ನಾನು ಸಲ ಹೋದಾಗ ಎಲ್ಲೋ ಹೋಗಿದ್ದೆ ಅಂತ ಹೇಳಿದ್ದೆ ನೋಡಿ, ನಂಗೆ ಅದು ಮರ್ತೋಗಿದೆ. ಶಿವಮೊಗ್ಗದಲ್ಲಿ ಅಲ್ಲಿ ಎಲ್ಲ ಸಿಗುತ್ತೆ. ಆರೋ ಅಂತನೋ ಏನೋ ಅರೋರಾ ಅಂತನೋ ಯಾವುದೋ ಒಂದು ಇದೆ ನೋಡಿ, ಯಾರಿಗಾರು ಗೊತ್ತಿದ್ದರೆ ಹೇಳಿ. ಅಲ್ಲಿ ನಾನು ಹೋಗಿ ತೊಗೊಂಡು ಬಂದಿದ್ದು. ಇದು ಬಂದು ಮಾಯ್ಶ್ಚರೈಸರ್. ಇದು ನಾನು ಯಾವಾಗಲೂ ವ್ಯಾಸಲಿನ್ ಅವ್ರದ್ದೇ ಹಚ್ತಾ ಇದ್ದೆ. ಮಾಯ್ಶ್ಚರೈಸರ್ನ ಹಚ್ಬಿಟ್ಟು ಅಷ್ಟೇ ಅದು ಹಚ್ಚಿ ಒಂಚೂರು ಫೌಂಡೇಶನ್ ಹಚ್ಚಿ ಆಮೇಲೆ ಪೌಡ್ರ್ ಹಚ್ತಾ ಇದ್ದೆ. ಅಲ್ಲಿ ಹೋದಾಗ ನಂದು ತುಂಬ ಡ್ರೈ ಸ್ಕಿನ್ ಅಂತ ಹೇಳಿದ್ರು. ನಾವು ಹೋದಾಗಲೂ ತುಂಬ ಚಳಿ ಇತ್ತು. ಹಾಗಾಗಿ ಅವರೇ ಅಲ್ಲಿ ಕೊಟ್ಟರು ಮಾಯ್ಶ್ಚರೈಸರ್ನ. ನೋಡಿ, ನನಗೆ ಮೇಕಪ್ ಮಾಡೋಕ್ಕೆ ಬರಲ್ಲ ಅಂದಿದ್ದಕ್ಕೆ ಅವ್ರು ಅದ್ರ ಮೇಲೆ ಎಲ್ಲ ಬರೆದು ಕೊಟ್ಟಿದ್ದಾರೆ, 1, 2, 3 ಅಂತ.
ಅವ್ರು ಹೆಂಗೆ ಬರೆದು ಕೊಟ್ಟಿದಾರೋ ಅದೇ ಥರ ನಾನು ಹಚ್ತಾ ಇದ್ದೀನಿ ಅಷ್ಟೇ. ಫಸ್ಟು ಗೊತ್ತಿರುತ್ತೆ ಎಲ್ಲರಿಗೂ, ಇವಾಗ ನಾನು ಗೆಟ್ ರೆಡಿ ವಿತ್ ಮೀ ಮಾಡ್ತಾಯಿದ್ದೀನಿ ನೋಡಿ ಇವತ್ತೊಂಥರ. ನಾನು ಫಸ್ಟು ಅದೇ ಪಿಲ್ಗ್ರಿಮ್ ಅವ್ರದ್ದು ಮಾಯ್ಶ್ಚರೈಸರ್ ಹಚ್ಚಿದೆ, ಅದಾದ ನಂತರ ರೆನೆ ಅವ್ರದ್ದು ಸನ್ಸ್ಕ್ರೀನ್ ಹಚ್ಚಿದೆ, ಆನಂತರ ಫೇಸಸ್ ಕೆನಡಾ ಅವ್ರದ್ದು ಪ್ರೈಮರ್ ಹಚ್ಚಿದೆ, ಅದಾದ ನಂತರ ಫೇಸಸ್ ಕೆನಡಾ ಅವ್ರದ್ದೇನೆ ಫೌಂಡೇಶನ್ ಹಚ್ಚಿದೆ. ಅದು ಏನಾಯಿತು ಅಂದರೆ ಫೌಂಡೇಶನ್ನು ನನ್ನ ಸ್ಕಿನ್ ಟೋನಿಂದ ಅಲ್ಲ, ಅದು ನನಗೆ ಅನ್ನಿಸ್ತು ಅಲ್ಲೇ. ನಾನು ಅವ್ರಿಗೆ ಹೇಳಿದೆ ಅದು ತುಂಬ ವೈಟ್ ಕಾಣ್ತಾ ಇದೆ ಅಂತ. ಅವರಿಲ್ಲ ಮೇಡಮ್ ಇದೇ ನಿಮ್ಮದು ಅಂತ ಹೇಳಿದ್ರು. ನಾನು ಏನಂದರೆ ಒಂದು ಸಲ ಆ ಶೇಡ್ದು ನಂಬರೆಲ್ಲ ನೋಡಿಕೊಂಡ್ರೆ ನೆಕ್ಸ್ಟು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಬೋದು ಅಂತ ಹೇಳಿ. ಚಿನ್ನಿನೂ ಹಾಗೆ ಅಂದ್ಲು. ಆಮೇಲೆ ಅವ್ರು ಇನ್ನೂ ತುಂಬ ಐಟಮ್ ಕೊಟ್ಟಿದ್ರು, ಕನ್ಸಿಲರ್ ಕೊಟ್ಟಿದ್ದರು, ಆಮೇಲೆ ಐಲೈನರ್ ಕೊಟ್ಟಿದ್ದರು, ಆಮೇಲೆ ಕಾಜಲ್ ಕೊಟ್ಟಿದ್ದರು. ಅದೆಲ್ಲ ಬೇಡ ಅಂತೇಳಿ ನಾನು ಅಲ್ಲಿ ಬಿಟ್ಟೆ. ಆದ್ರೂ ನಂಗೆ ಬಿಲ್ ತುಂಬ ಆಗಿಬಿಟ್ಟಿತ್ತು. ಆದರೆ ಚಿನ್ನಿ ಹೇಳಿದ್ಲು ಎಲ್ಲದೂ ತುಂಬ ಒಳ್ಳೆ ಬ್ರ್ಯಾಂಡ್ದು ಮಮ್ಮಿ ಅಂತ ಹೇಳಿದ್ಲು. ಹಾಗಾಗಿ ಮತ್ತೆ ನಾನು ಒಂದು ಸಲ ಅಲ್ಲ ಇನ್ವೆಸ್ಟ್ ಮಾಡೋದು ಅಂತ ಹೇಳಿ ಮಾಡಿ ತೊಗೊಂಡು ಬಂದೆ. ಎಲ್ಲದೂ ಚೆನ್ನಾಗಿದೆ. ನಾನು ಸನ್ಸ್ಕ್ರೀನ್ ಕೂಡ ಹಚ್ತಾ ಇರಲಿಲ್ಲ. ಅವ್ರು ಹೇಳಿದ್ರು ಸನ್ಸ್ಕ್ರೀನ್ ಹಚ್ಚಲೇಬೇಕು ಅಂತ ಹೇಳಿದ್ರು. ಹಾಗಾಗಿ ದಿನ ಸ್ನಾನ ಆದ ತಕ್ಷಣ ಮಾಯ್ಶ್ಚರೈಸರು ಸನ್ಸ್ಕ್ರೀನು ಎರಡೂ ಹಚ್ಚಬೇಕು. ತಂದು ಒಂದು 3-4 ದಿನ ಹಚ್ಚಿದೆ. ಆಮೇಲೆ ಗೊತ್ತಲ್ವ ನಮ್ಮದು ಅದೇ ಚಾಳಿ, ಹಚ್ಚೋದು ಬಿಟ್ಟಿದ್ದೀನಿ. ಇವಾಗ ಯಾವಾಗಾದರೂ ಇದೆ ಮೇಕಪ್ ಮಾಡಬೇಕಿದ್ರೆ ಹಚ್ಕೊತೀನಿ. ಅದು ಈ ಸಲ ಸ್ವಲ್ಪ ಮೇಕಪ್ ಜಾಸ್ತಿನೇ ಮಾಡ್ಕೊಂಡಿದ್ದೆ ಅಲ್ಲ, ಆದರೆ ದಿನ ಏನು ನಾನು ಇಷ್ಟೆಲ್ಲ ಹಚ್ಕೊಂಡು ಹೋಗ್ತಾ ಇರಲಿಲ್ಲ. ಮೇನ್ ಫಂಕ್ಷನ್ ಯಾವಾಗಿತ್ತೋ ಆವಾಗ ಮಾತ್ರ ಇಷ್ಟೆಲ್ಲ ಹಚ್ತಾ ಇದ್ದೆ. ಇಲ್ಲಾಂದರೆ ಮಾಯ್ಶ್ಚರೈಸರು, ಸನ್ಸ್ಕ್ರೀನು ಹಾಗೆ ಪೌಡ್ರ್ ಹಚ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ನನಗೆ ಯಾವಾಗಲೂ ತುಂಬ ಇಷ್ಟ ಆಗೋದು ಯಾವುದು ಅಂದರೆ ಫೇರ್ ಆ್ಯಂಡ್ ಲವ್ಲಿ ಮತ್ತು ಪಾಂಡ್ಸ್ ಪೌಡ್ರ್ ಇರುತ್ತೆ ಗೊತ್ತಾ, ಅದು. ಪಾಂಡ್ಸ್ ಹಚ್ಚಲ್ಲ ನಾನು ಇವಾಗ. ಇದು ಸ್ಪಿನ್ಸ್ ಅವ್ರದ್ದು ಒಂದು ಬರುತ್ತೆ, ಅದು ಸ್ವಲ್ಪ ಚೆನ್ನಾಗಿರುತ್ತೆ. ಇದು ನೋಡಿ ಕೊನೆಗೆ ಮೇಕಪ್ ಫಿಕ್ಸರ್ ಅಂತಾರಲ್ವ, ಅದು ಅಷ್ಟೇ. ಇಷ್ಟೇ ಇದರಿಂದ ಹೊಡಿಬೇಕು ಅಂತ ಎಲ್ಲ ಇದೆ. ಇದೆಲ್ಲ ಇವಾಗ ಮೊನ್ನೆಯಿಂದ ನಾನು ಕೂಡ ಯೂಸ್ ಮಾಡ್ತಾ ಇರೋದು. ಫೌಂಡೇಶನ್ ಹಚ್ಚಿದಾಗ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೀವು ಯಾವುದೇ ಮೇಕಪ್ ಮಾಡೋದಿದ್ರೂ ಫಸ್ಟು ಕುತ್ತಿಗೆಗೂ ಕೂಡ ಮಾಡ್ಕೋಬೇಕು. ಕೆಲವೊಬ್ಬರು ಕುತ್ತಿಗೆಗೆ ಮಾಡ್ಕೊಳ್ಳೋದೇ ಇಲ್ಲ, ಮುಖ ಬೇರೆ ಕುತ್ತಿಗೆ ಬೇರೆ ಥರ ಕಾಣುತ್ತೆ. ನೋಡಿ ಎಷ್ಟು ಸ್ವಲ್ಪ ಡಿಫ್ರೆನ್ಸ್ ಇದೆ, ತುಂಬ ಏನಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇದೆ. ಹಾಗೆ ಇದು ಅಷ್ಟೇ ಫೇಸಸ್ ಕೆನಡಾ ಅವ್ರದ್ದು ಕಾಂಪ್ಯಾಕ್ಟ್. ಇದು ನಾನು ಇದನ್ನು ಆನ್ಲೈನಲ್ಲಿ ಚಿನ್ನಿ ಹತ್ರ ನಾನು ತರಿಸಿರೋದು. ನನಗೆ ಅದಕ್ಕಿಂತ ನನಗೆ ಇದು ಸ್ಪಿನ್ಸ್ ಅವ್ರದ್ದೇನೆ ಇಷ್ಟ ಆಗುತ್ತೆ. ಸ್ವಲ್ಪ ಅದು ಅದೇ ಥರ ಇದೆ ಟ್ಯಾಲ್ಕಮ್ ಪೌಡರು, ಅದರ ಘಮ ಕೂಡ ಚೆನ್ನಾಗಿದೆ. ನನಗೆ ಅದು ಇಷ್ಟ ಆಗುತ್ತೆ. ಹಾಗಾಗಿ ನಾನು ಈ ವರ್ಷ ತೊಗೊಂಡ್ರೆ ಇನ್ನು ಮುಂದಿನ ವರ್ಷವೇ ಅದನ್ನು ತೊಗೊಳ್ಳೋದು. ನಾನು ಯಾವಾಗಲೂ ದಿನ ಮನೇಲೆಲ್ಲ ಹಚ್ಚೋದು ಆ ಥರ ಮಾಡಲ್ಲ. ಈ ಥರ ಎಲ್ಲಾದರೂ ಫಂಕ್ಷನಿಗೆ ಹೋಗಬೇಕಿದ್ರೆ ಮಾತ್ರ ಹಚ್ತೀನಿ ಅಷ್ಟೇ. ಇದಿಷ್ಟೇ ನನ್ನ ಮೇಕಪ್. ಆಮೇಲೆ ಒಂದು ಕಾಜಲ್ ಹಚ್ತೀನಿ, ಐಲೈನರ್ ಹಚ್ಚಲ್ಲ. ಚಿನ್ನಿ ಒಯ್ದಿದ್ದಾಳೆ ಅದನ್ನು ಕೂಡ. ಮುಂಚೆ ಎಲ್ಲ ಹಚ್ತಾ ಇದ್ದೆ. ಈಗ ಮಕ್ಕಳು ದೊಡ್ಡವರಾದಾಗೂ ಕೆಲವೊಂದು ನಮ್ಮ ಹತ್ರ ಇರುತ್ತೆ, ಕೆಲವೊಂದು ಅವ್ರ ಹತ್ರ ಇರುತ್ತೆ. ಹಾಗಾಗಿ ಏನಿರುತ್ತೋ ಅದರಲ್ಲೇ ಮೇಕಪ್ ಮಾಡ್ಕೊತೀವಿ. ಇದಾಗಿತ್ತು ನನ್ನ ಗೆಟ್ ರೆಡಿ ವಿತ್ ಮೀ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಕೊನೆಗೆ ಕಾಜಲ್ ಹಚ್ಕೊಂಡು, ಲಿಪ್ಸ್ಟಿಕ್ ಹಚ್ಕೊಂಡು, ಒಂದು ಬಿಂದಿ ಹಚ್ಕೊಂಡ್ರೆ ನನ್ನ ಮೇಕಪ್ ಆಯಿತು. ಬೇರೆ ಏನೋ ನಾನು ಹಚ್ಚಲ್ಲ, ಬ್ಲಷ್ ಆಗಲಿ ಬೇರೆ ಏನೋ ನಾನು ಹಚ್ಚಲ್ಲ. ಅಲ್ಲಿ ಹೋದರೆ ನಿಮಗೆಲ್ಲ ಒಂದು ಬಾಸ್ಕೆಟ್ ಥರ ಮಾಡಿ ಅದರೊಳಗೆ ಎಲ್ಲದನ್ನು ಹಾಕಿ ಕೊಡ್ತಾರೆ. ನಿಮಗೆ ಏನೇನು ಬೇಕೋ ಎಲ್ಲದನ್ನು ಏನು ತೊಗೋಬೇಕು ಅಂತ ಏನಿಲ್ಲ. ಆದರೆ ಅಲ್ಲಿ ಹೋದಾಗ ಒಂಥರ ಅಂತ ಅನಿಸುತ್ತೆ, ಅವ್ರು ಅದು ತೊಗೊಳ್ಳಿ, ಇದು ಡಾರ್ಕ್ ಸರ್ಕಲ್ ಆಗಿದೆ ಹಾಗೆ ಹೀಗೆ ಅಂತ. ನನಗೇನು ಅಂತ ಏನು ಡಾರ್ಕ್ ಸರ್ಕಲ್ ಆ ಥರ ಎಲ್ಲ ಏನೂ ಕೇಳಲ್ಲ. ಅವ್ರು ಅಲ್ಲಿ ಹೋದಾಗ ಗೊತ್ತಲ್ವಾ, ನಿಮ್ಮ ಸ್ಕಿನ್ ಹಾಗಾಗಿದೆ, ತುಂಬ ಪ್ಯಾಚಿ ಇದೆ, ಏನೇನೋ ಹೇಳಿದ್ರು. ಆದರೂ ನಾನು ಚಿನ್ನಿಗೆ ಒಂದು ಸಲ ಫೋನ್ ಮಾಡಿದೆ, ಇದಿಷ್ಟು ತೊಗೊ ಮಮ್ಮಿ ಸಾಕು ಅಂತ ಹೇಳಿದ್ಲು. ನಾನು ಅಷ್ಟನ್ನು 5 ಪ್ರಾಡಕ್ಟು ತೊಗೊಂಡು ಬಂದೆ. ಬಿಲ್ ಕೇಳಿದ್ರೆ ಭಯ ಆಗುತ್ತೆ, ಅಷ್ಟು ಎಕ್ಸ್ಪೆನ್ಸಿವ್ ಆಯಿತು. ಚಿನ್ನಿ ಒಂದು ಸಲ ಇನ್ವೆಸ್ಟ್ ಮಾಡ್ತೀಯಲ್ಲ ತೊಗೊ ಮಮ್ಮಿ ಅಂತ ಅಂದ್ಲು. ಹಾಗಾಗಿ ತೊಗೊಂಡೆ. ಇದೇ ನಂಗೆ ಒಂದು 2-3 ವರ್ಷ ಬರುತ್ತೆ. ಆದರೆ ನನಗಿಷ್ಟು ವರ್ಷ ಆದರೂ ನನಗೆ ಫೌಂಡೇಶನ್ ಯಾವುದು ಅಂತ ನನಗೆ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಹಾಗೆ ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ರಲ್ವ, ಒಂದು ಡ್ರೆಸ್ ಐರನ್ ಮಾಡಿಡ್ತೀಯಾ ಅಂತ ಕೇಳಿದ್ರು. ಆದರೆ ಮಾಡು, ಇಲ್ಲಾಂದರೆ ನಾನೇ ಬಂದು ಮಾಡ್ಕೊತೀನಿ ಅಂತ ಅಂದರು. ಆವಾಗಲೂ ಪಾಪ ನನಗೆ ಹೆಲ್ಪ್ ಮಾಡ್ತಾರೆ. ಅದಕ್ಕೇ ಇವತ್ತು ನಾನು ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ನಾನು ಬೇಗ ರೆಡಿ ಆಗಿಬಿಟ್ಟು ಐರನ್ ಮಾಡ್ತಾ ಇದ್ದೀನಿ. ನಂಗೆ ಅಷ್ಟೊಂದು ನೀಟಾಗಿ ಐರನ್ ಮಾಡೋಕ್ಕೂ ಬರಲ್ಲ. ಒಂದು ಸಲ ಮಾಡಿದೆ, ಆಮೇಲೆ ಅದಷ್ಟು ಸರಿ ಆಗಿಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಮತ್ತೆ ತಂದು ಮತ್ತೆ ಮಾಡಿದೆ. ಅದು ದಾರದ ಮೇಲೆ ಒಣಗಾಕಿರ್ತೀವಲ್ವ, ಅದು ಎಷ್ಟು ಪ್ರೆಸ್ ಮಾಡಿದ್ರೂ ಅದೊಂದು ಲೈನ್ ಹಾಗೆ ಕಾಣ್ತಾ ಇತ್ತು. 2 ಸಲ ಮಾಡಿದ್ಮೇಲೆ ಆಮೇಲೆ ಅದು ಸರಿ ಆಯಿತು. ರೆಡಿ ಆಗಿದ್ದೀನಿ, ಹೊರಟ್ವಿ. ಟೈಮ್ ಬಂದು 11:30 ಆಗ್ತಾ ಬಂತು. ಇದು ಯಾಕೆ ಗೊತ್ತಿಲ್ಲ, ತುಂಬ ದೊಡ್ಡ ಬಂತು. ನನಗೆ ಎದುರುಗಡೆ ಪ್ಲೇಟ್ ಇದೊಂದು
ನಂಗೆ ಅಷ್ಟೊಂದು ನೀಟಾಗಿ ಮಾಡೋಕ್ಕೆ ಬರಲ್ಲ. ಒಂದು 10 ನಿಮಿಷ ಟೈಮ್ ತೊಗೊಂಡ್ರೆ ಹೆಂಗೆಂಗೋ ಮಾಡಿದೆ, ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ನಮ್ಮನೆಯವರು ಅದೇ ರೆಡಿ ಆಗ್ತಾ ಇದ್ದಾರೆ. ಈಗ ಅಂತ ಇದ್ದಾರೆ ಹೊರಡಬೇಕಿದ್ರೆ ಅನ್ಸುತ್ತೆ ಅವರಿಗೆ ಬಟ್ಟೆಗಳು ಬೇಕು ಅಂತ. ನಾನು ಅಲ್ಲಿ ತಗೊಳ್ರಿ ಅಂದರೆ ನನ್ನ ಹತ್ರ ಜಗಳ ಮಾಡ್ತಾರೆ. ಟೀ ಶರ್ಟ್ ತಗೊಳ್ರಿ ಅಂದರೂ ನನ್ನ ಹತ್ರ ಸಿಟ್ಟು ಮಾಡ್ತಾರೆ. ಹೋಗ್ಬೇಕಿದ್ರೆ ಹೊಸ ಟೀ ಶರ್ಟ್ ಹಾಕೊಂಡು ಹೋಗ್ತಾರೆ. ಈಗ 2 ಮದುವೆ ಮನೆ ತಗೊಂಡಿರೋ ಬಟ್ಟೆಗಳನ್ನ ಒಂದೇ ಮದುವೆ ಮನೆಗೆ ಖಾಲಿ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಮದುವೆ ಮನೆಗೆ ಎಂತ ಮಾಡ್ತಾರೋ ಗೊತ್ತಿಲ್ಲ. ಎಂತ ಮಾಡ್ತೀರಾ? ತಗೋಬೇಕಂತ ನಾನು ಅದಕ್ಕೆ ಅದ್ರ ಕವರ್ ಕೂಡ ಓಪನ್ ಮಾಡಿರಲಿಲ್ಲ, ಎಲ್ಲ ಅಲ್ಲಿ ಇಟ್ಟಿದ್ದೀನಿ. ಅಂದರೆ ಎಲ್ಲ ಖಾಲಿಯಾಗಿದ್ದಾವೆ. ಈಗ ಬೇರೆ ಮದುವೆ ಮನೆ ಕರೆಯಕ್ಕೆ ಬೇರೆ ಹೋಗ್ತಾ ಇದ್ದಾರಾ, ಹಾಗಾಗಿ ಇನ್ನೂ ಬಟ್ಟೆಗಳು ಜಾಸ್ತಿ ಬೇಕಿದೆ. ಯಾಕೋ ಅಷ್ಟು ದೊಡ್ಡ ಆಗ್ಬಿಡ್ತು ಕಣ್ರಿ ಎದುರುಗಡೆದು. ಸರಿ ಆಯ್ತಾ? ನಮ್ಮನೆಯವ್ರಿಗೆ ಸರಿ ಐತೆ ಅಂತಾರೆ, ಯಾಕಂದ್ರೆ ಮತ್ತೆ ಪದೇ ಬಿಚ್ಚಿ ಉಡ್ತೀನಲ್ಲ, ಮತ್ತು ಅಲ್ಲೇ ಟೈಮ್ ಹೋಗ್ಬಿಡುತ್ತೆ. ಹಾಗಾಗಿ ನಮ್ಮನೆಯವ್ರಿಗೆ ತಿಂಡಿಗೆ ಬಂದಿಲ್ಲ, ಅಲ್ಲೇ ಹೋಗಿ ತಿಂಡಿ ತಿಂತಾ ಬಂದಿದ್ದಾರೆ. ತುಂಬ ಚೆನ್ನಾಗಿತ್ತಂತೆ ತಿಂಡಿ, ತುಂಬ ವೆರೈಟಿ ಇತ್ತಂತೆ. ತೀರ್ಥಹಳ್ಳಿಯವರಂತೆ ಅಡುಗೆ. ಮೆನು ಅಂತಂದ್ರಿ ಇತ್ತಲ್ಲ ಕ್ಲಿಪ್ಪು. ಮೆನು ಇವ್ರು ಏನೂ ಹೇಳೋ ಹಾಗಿಲ್ಲ ಅಂತ, ಅವರೇ ಮೆನು ಸೆಟ್ ಮಾಡಿ ಮಾಡ್ತಾರಂತೆ. ಹಾಗಾಗಿ ಮಧ್ಯಾಹ್ನ ಊಟ ಏನಿದೆ, ತಿಂಡಿ ಎಷ್ಟು ಥರ ಐತೆ ಅಂತ ಗೊತ್ತಾ? ಎಷ್ಟು ಥರ ಐತ್ರಿ? ಒಂದು 7-8 ಥರ ಇತ್ತಾ? 5-6 ಥರ ತಿಂಡಿ ಇತ್ತಂತೆ. ನೀವಂತ ಇಡ್ಲಿ ವಡ ಅಷ್ಟೇ ತಿಂದ್ರಾ? ಇಡ್ಲಿ ವಡ ದೋಸೆ, ಟೊಮೆಟೊ ಇಡ್ಲಿ ಅಂತೆ. ಇಡ್ಲಿ ವಡ ದೋಸೆ, ಶಾವಿಗೆ ಉಪ್ಪಿಟ್ಟು, ಅವಲಕ್ಕಿ, ಗೊಜ್ಜವಲಕ್ಕಿ, ಅವಲಕ್ಕಿ, ಪುಳಿಯೋಗರೆ ಥರದ್ದು, ಪುಳಿಯೋಗರೆ, ಆಮೇಲೆ ಶಾವಿಗೆ ಮೊಸರು ಅಂತ ಶಾವಿಗೆ ಬಾಕಿ ಅಂತದೇನೋ. ಅವು ಕೆಲವೊಂದು ತಿಂಡಿಗಳು ಈಗೆಲ್ಲ ಹೆಸರು ಹೇಳಕ್ಕೆ ಅವರಲ್ಲ, ಆ ಥರ ಇರುತ್ತೆ. ಸ್ವೀಟ್ಗಳಂತೂ ನಿಜವಾಗ್ಲೂ ಗೊತ್ತಾಗಲ್ಲ ಅಲ್ಲನ್ರಿ, ಏನೇನು ಸ್ವೀಟ್ ಅಂತ. ಅವಾಗಾದ್ರೆ ಹೋಳಿಗೆ, ಶ್ರೀಕರ್ಣಿ, ಪಾಯಸ ಅಷ್ಟು ಇರ್ತಿತ್ತು. ಇವಾಗ ಏನೋ ವಿಚಿತ್ರವಾಗಿರೋ ಸ್ವೀಟ್ಗಳು ಅಲ್ಲ. ಕವರ್ ತಗೊಳ್ರಿ ಅಂತ ಅದಕ್ಕೆ. ಮನೆಯವ್ರ ಹತ್ರ 1-2 ಫೋಟೋ ತೆಗಿಸ್ಕೊಂಡು ಹೊರಟೆ. ನಮ್ಮ ಮನೆಯವ್ರು ಫೋಟೋ ತೆಗಿಯರಿ ಅಂದರೆ ಚೆನ್ನಾಗಿ ತೆಗೀರಿ ಅಂತೀನಲ್ಲ, ಅದಕ್ಕೆ ಚೆನ್ನಾಗಿದ್ರೆ ಚೆನ್ನಾಗಿ ಬರ್ತಾರೆ ಫೋಟೋದಲ್ಲಿ, ಚೆನ್ನಾಗಿಲ್ಲ ಅಂತ ಅದಕ್ಕೆ ಚೆನ್ನಾಗಿ ಬರಲ್ಲಂತೆ. ಅವ್ರಿಗೆ ಫೋಟೋ ತೆಗಿಯೋಕ್ಕೆ ಬರಲ್ಲ, ಹೆಂಗೆ ಬೇಕಂಗೆ ತೆಗಿತಾರೆ. ಅಂದರೆ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ನೋಡ್ಕೋಬೇಕು ಅಥವಾ ಸೀರೆಗೆ ಏನಾಗಿದೆ ಅದು ನೋಡ್ಕೋಬೇಕು, ಏನಿಲ್ಲ. ಮೊಬೈಲ್ ಕೊಡಿದ ತಕ್ಷಣ ಕ್ಯಾಮ್ರಾ ಆನ್ ಮಾಡತ್ತು, ಪಾಟ್ ಅಂತ ಫೋಟೋ ಹೊಡೆದಾಯ್ತು. ಯಾಕೆ ಇದು ಕ್ಯಾಮ್ರಾ ಒಂಥರ ಬರ್ತದೆ, ತಡೆ ಒಂಚೂರು ಒರೆಸ್ಕೊಂತೀನಿ. ಕ್ಯಾಮ್ರಾಕ್ಕೆ ನಂದು ಫೌಂಡೇಶನ್ ಹತ್ತಿತ್ತು, ಅದಕ್ಕೂ ಮೇಕಪ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೇ ಹಂಗಾಗಿತ್ತು. ನೋಡಿ ಕ್ಲಿಯರ್ ಇದೆ ಅಂತ. ನನ್ನ ಫೋನ್ ಮಾತ್ರ ಸಖತ್ತು ಕ್ಲಿಯರ್ ಇದೆ, ನಂಗೆ ಭಾಳ ಇಷ್ಟ. ಎಲ್ಲ ತುಂಬ ಜನ ಕೇಳ್ತಾರೆ ಯಾವ ಫೋನು ಅಂತ. ವಿವೋ ಏನಂದೆ ನಾನೇನಂದೆ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಗುತ್ತೆ. ತುಂಬ ನ್ಯಾಚುರಲ್ ಆಗಿ ಬರುತ್ತೆ. ಕೆಲವೊಂದೆಲ್ಲ ನಮ್ಮನೆಯವ್ರದ್ದು ಮತ್ತು ನನ್ನದು ಸ್ಯಾಮ್ಸಂಗ್ ಎಲ್ಲ ಅದು ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ. ಹಿಂಗೆ ಫ್ರೆಂಡ್ಸು ಅಲ್ಲಿ ಮನೆ ಹತ್ರ ಟ್ಯೂಷನಿಗೆ ಬರ್ತಾರೆ, ಒಂಥರ ನಂಗೆ ಅದ್ರಲ್ಲಿ ಫೋಟೋಸ್ ಇದು ವಿಡಿಯೋ ಮಾಡಿದ್ರೆ ನನಗೆ ಒಂಥರ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ, ಏನೋ ಒಂಥರ ವಿಚಿತ್ರ ಬರ್ತಾ ಇತ್ತು. ಇದ್ರಲ್ಲಿ ಹಂಗಲ್ಲ, ನನಗೆ ತುಂಬ ಇಷ್ಟ ಆಗೋ ಥರ ಬರುತ್ತೆ. ನಾನು ಹೆಂಗಿದ್ದೀನೋ ಹಾಗೆ ಕಾಣ್ತೀನಿ, ಹಾಗೆ ಒಂಚೂರು ಬೆಳ್ಳಗೆ ಕಾಣ್ತೀನಿ ಅಷ್ಟೇ. ನಾನು ಇಷ್ಟು ಬೆಳ್ಳಗಿಲ್ಲ ನಿಜ ಅಲ್ವಾ, ವಿಡಿಯೋದಲ್ಲಿ ಸುಮಾರು ಬೆಳ್ಳಗೆ ಕಾಣ್ತೀನಿ. ಯಾರೋ ಅವತ್ತು ಇದರಲ್ಲಿ ನೀವು ಅದು ಆ ಮೇಕಪ್ ಪ್ರಾಡಕ್ಟ್ ಎಲ್ಲ ಹಚ್ಚಿದ ತಕ್ಷಣ ಬೆಳ್ಳಗಾಗ್ತೀರಾ ಅಂತ. ನಾನು ಅಷ್ಟೊಂದು ಬೆಳ್ಳಗೇನಿಲ್ಲ, ಅಂದರೆ ಕಪ್ಪಂತೂ ಇಲ್ಲ, ತುಂಬ ಬಿಳಿನೂ ಇಲ್ಲ, ತುಂಬ ಕಪ್ಪು ಇಲ್ಲ, ಮಧ್ಯದಲ್ಲಿದ್ದೀನಿ. ಪಾಪದ ನಾಮಕರಣ ಅಂತ ಹೋಗ್ತಾ ಇದ್ದೀವಲ್ವಾ, ಪಾಪನ ತಾಯಿ ಅವಳೇನೆ, 2ನೇ ಮಗು ಇದು. ಅವರ ಅಜ್ಜಿದು ಕೂಡ ಇವತ್ತು ಬರ್ತ್ಡೇ ಇತ್ತು, ನೆನ್ನೆ ಸೆಲೆಬ್ರೇಟ್ ಮಾಡಿದ್ರಂತೆ. ಇಲ್ಲೂ ಕೂಡ ಇವತ್ತು ಕೂಡ ಮಾಡಿದ್ರು. ನಾನು ಅದನ್ನು ಆಮೇಲೆ ಹಾಕ್ತೀನಿ. ನನಗೆ ಇವಳು ವಿಂಧ್ಯ ತುಂಬ ಇಷ್ಟ, ಯಾಕಂದರೆ ಅವಳು ನನ್ನನ್ನು ತುಂಬ ಇಷ್ಟಪಡ್ತಾಳೆ. ತುಂಬ ಚೆನ್ನಾಗಿ ಕರೆದ್ಲು ಕೂಡ, ಫೋನ್ ಮಾಡಿ ನನಗೆ, ಅಕ್ಕ ನೀವು ಬನ್ನಿ, ಮಕ್ಕಳನ್ನೆಲ್ಲ ಕರ್ಕೊಂಡು ಬನ್ನಿ ಅಂತ ಕರೆದ್ಲು. ಮತ್ತು ಎಲ್ಲೇ ಕಾಣಲಿ ಆ ನಗು ಮುಖ, ಅವಳು ಬಂದು ಮಾತಾಡ್ಸೋ ರೀತಿ ಆಗಿರ್ಬೋದು, ಮತ್ತು ಅವಳು ಅಕ್ಕ ಅಂತ ಬಾಯಿ ತುಂಬ ಕರೆದಾಗ ನನಗೆ ಒಂದು ಫೀಲ್ ಆಗುತ್ತೆ. ಎಲ್ಲರೂ ಕರೆದಾಗ ಆ ಫೀಲ್ ಆಗಲ್ಲ, ಅವಳು ಕರೆದಾಗ ನನಗೆ ಅದೊಂಥರ ಇಷ್ಟ ಆಗುತ್ತೆ. ಮತ್ತು ನನ್ನನ್ನು ತುಂಬ ಇಷ್ಟಪಡೋರು ಕಮ್ಮಿ ಜನ, ನನ್ನನ್ನು ಇಷ್ಟಪಡೋರಲ್ಲಿ ಇವಳು ಕೂಡ ಒಬ್ಬಳು ಅಂತ ಅಂದ್ಕೊತೀನಿ. ಯಾಕಂದರೆ ನನಗೆ ಯಾವಾಗಲೂ ಆ ಫೀಲು ಮತ್ತು ಆ ಕಂಫರ್ಟ್ ಝೋನ್ ಕೊಡ್ತಾಳೆ. ನಂಗೆ ಅದು ಒಂಥರ ಅವಳು ಇಷ್ಟ ಆಗುತ್ತೆ. ಅಜ್ಜಿಗೆ 3 ಜನ ಮಕ್ಕಳು, 1 ಮಗಳು, 2 ಜನ ಗಂಡು ಮಕ್ಕಳು. ಇಂಡಿಯಾ ದೊಡ್ಡ ಮಗನ ಸೊಸೆ ಅವಳು. ಇವತ್ತು ಅವಳ ಮಗುದೇ ನಾಮಕರಣ ಇತ್ತು. ನಾವು ಬರೋಷ್ಟೊತ್ತಿಗೆ ನಾಮಕರಣ ಕೂಡ ನಡೀತಾ ಇತ್ತು. ತುಂಬ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟಾಗಿತ್ತು. ಬೆಳಗ್ಗೆನೇ ಬಂದ ತಕ್ಷಣ 2 ಥರ ಜ್ಯೂಸ್ ಇತ್ತು, ಫ್ರೂಟ್ಸ್ ಇತ್ತು, ನಾನೆಲ್ಲೂ ನೋಡಿರಲಿಲ್ಲ. ಆಮೇಲೆ ಗೋಲ್ಗಪ್ಪ ಅದೆಲ್ಲ ಇತ್ತು. ಮಕ್ಕಳೆಲ್ಲ ಇರ್ತಾರಲ್ವ, ಅದಕ್ಕೂ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿತ್ತು. ಊಟನೂ ಕೂಡ ಚೆನ್ನಾಗಿತ್ತು. ಅಜ್ಜಿ ಒಂದು ಕುಟುಂಬ ಇದು, 3 ಜನ ಮಕ್ಕಳಿಗೆ ಇಷ್ಟು ಜನ ಮೊಮ್ಮಕ್ಕಳು, ಮರಿ ಮಕ್ಕಳು ಎಲ್ಲ ಇಷ್ಟು ಜನ ಇದ್ದಾರೆ. ನಾಲ್ಕು
ಮಕ್ಕಳು ಮೊಮ್ಮಕ್ಕಳು ಒಳ್ಳೆಯದು. ಇದೊಂದು ಎರಡನೆಯ ಸಂಗಮ. ಸ್ಕಂದ 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 ಅವನಿಗೆ ಶರ್ಟ್ ಕೊಡಿಸಿ. ಬಂದ್ವಿ. ಊಟನೂ ಚೆನ್ನಾಗಿತ್ತು. ಫ್ಯಾನ್ ಹಾಕ್ರಿ. ಸೆಕೆ ಅಂದರೆ ಮೋಡ ಮಳೆ ಇದೆಯಾ ಅಂತಾರೆ. ಊರಲ್ಲಿ ತುಂಬ ಚೆನ್ನಾಗಿ ಬಂದಿದೆಯಂತೆ ನಿನ್ನೆ ಮಳೆ. ಚಿಕ್ಕಮ್ಮ ಹೇಳ್ತಾ ಇದ್ರು. ನಮಗೆ ಇಲ್ಲಿ ಮಳೆ ಬಂದ ತಕ್ಷಣ ಊರಿಂದ ನೆನಪಾಗುತ್ತಾ. ಹಾಗಾಗಿ ರಿಟರ್ನ್ ಗಿಫ್ಟು ತುಂಬ ಚೆನ್ನಾಗಿದೆ. ಖುಷಿ ಆಯ್ತು ನನಗೆ. ಎಲ್ಲರಿಗೂ ಇದೇನೆ. ತುಂಬ ಭಾರ ಇತ್ತು. ನಾನು ಏನಿರ್ಬೋದಪ್ಪ ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಇದು ಜ್ಯೂಸ್ ಗ್ಲಾಸ್ ತುಂಬ ಚೆನ್ನಾಗಿದೆ. ನಮ್ಮನೆಯವರಿಗೆ ಮೆಂತೆ ನೆನೆಸಕ್ಕತ್ತಲ್ಲ, ಒಬ್ರು ಹೋಗಿದ್ದಕ್ಕೆ 6 ಸಿಕ್ಕಿದೆ. ಚಿನ್ನಿನೂ ಬಂದಿದ್ರೆ 12 ಆಗಿರೋದು. ಚೆನ್ನಾಗಿದೆ ಅಲ್ಲ ರೀ? ಊಟನೂ ಚೆನ್ನಾಗಿತ್ತು, ಎಲ್ಲದೂ ಚೆನ್ನಾಗಿತ್ತು. ಫಂಕ್ಷನ್ನು ಚೆನ್ನಾಗಾಯಿತು. ಟೈಮ್ ಬಂದು 2:15 ಆಯಿತು. ನಾವು ಈಗ ಮನೆಗೆ ಬಂದ್ವಿ. ಎಲ್ಲ ಸ್ವಲ್ಪ ಯುನೀಕ್ ಆಗಿತ್ತು ಇದು ಊಟ. ಐಸ್ ಕ್ರೀಮ್ ಕೂಡ ಅಷ್ಟೇ. ಆಮೇಲೆ ಬಿರಿಯಾನಿನೂ ಅಷ್ಟೇ. ಬಾಳೆ ಇದಿರುತ್ತೆ ಗೊತ್ತಾ, ಹೂ ಇರುತ್ತೆ. ಅದರ ಒಂದು ಕಾಯಿ ಏನಂತಾರೆ ಅದಕ್ಕೆ, ಹೂ ಬಿಡುತ್ತೆ ಗೊತ್ತಾ. ಅದ್ರ ಇದನ್ನು ತೆಗೆದುಬಿಟ್ಟು ಅದ್ರ ಒಳಗಡೆ ಬಿರಿಯಾನಿ ಹಾಕಿ ಕೊಟ್ಟಿದ್ದರು. ತುಂಬ ಯುನೀಕ್ ಆಗಿತ್ತು. ಒಂದು ಬಿಸ್ಕೆಟ್ದೊಂದೇನೋ ಒಂದು ಏನೊಂದು ಸ್ವೀಟ್ ಇತ್ತು. ಅದು ಏನಂತ ನನಗೂ ಗೊತ್ತಿಲ್ಲ. ಅದೇ ಅಂದಲ್ಲ, ಇವಾಗಿನ ಸ್ವೀಟ್ಗಳು ನಮಗೇನೋ ಅರ್ಥ ಆಗಲ್ಲ. ಚೆನ್ನಾಗಿತ್ತು. ಊಟನೂ ಅಷ್ಟೇ. ಅನ್ನ ಸಾರು ಬಾಕಿ ಎಲ್ಲ ಗೊತ್ತಲ್ಲ. ಕೋಸಂಬರಿ ಇವಾಗ ಒಂಥರ ಯುನೀಕಾಗಿ ಮಾಡಿಸ್ತಾರೆ. ಸೌತೆಕಾಯಿ ಪೀಸ್ನ ಕಟ್ ಮಾಡಿ ಅದ್ರ ಒಳಗಡೆ ಕೋಸಂಬರಿನ ತುಂಬಿ ಇಡ್ತಾರೆ. ಅದ್ರ ಬದಲು ಕೋಸಂಬರಿ ಹಾಗೆ ಹಾಕಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ತುಂಬ ಇಷ್ಟವಾಗಿರೋದು ಏನು ಗೊತ್ತಾ, ಮಾವಿನ ಹಣ್ಣಿನ ಇದಿತ್ತು. ಈ ಸಣ್ಣ ಮಾವಿನ ಹಣ್ಣು ಸಿಗುತ್ತೆ ಗೊತ್ತಾ, ಈ ರೋಡ್ ಸೈಡಿಗೆಲ್ಲ ಮರ ಇರುತ್ತಲ್ಲ, ಅದ್ರದ್ದು ಅದು ಸಾಸಿವೆ ಅಲ್ಲ, ಅದೊಂಥರ ಸಾರು ಮಾಡ್ತಾರೆ, ಮಾವಿನ ಹಣ್ಣಿನ ಸಾರು ಅಂತಾರೆ. ಅದು ತುಂಬ ಚೆನ್ನಾಗಿತ್ತು. ನಾನು ಹೇಳಿ ಇನ್ನೊಂದು ಹಾಕ್ಸ್ಕೊಂಡೆ. ಒಂದು ಹಾಕಿದ್ರು ಇನ್ನೊಂದು ಹಾಕಿ ಅಂತ ಹಾಕಿಸ್ಕೊಂಡೆ. ಅದೇ ಊಟ ಮುಗಿಸಿ ಈಗ ಬಂದ್ವಿ. ಡ್ರೆಸ್ ಚೇಂಜ್ ಮಾಡಿ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಕುತ್ಕೊಂಡು ಎಡಿಟಿಂಗ್ ಮಾಡಬೇಕು. ತುಂಬ ಸೆಕೆ ಇದೆ. ಮಧ್ಯಾಹ್ನಕ್ಕೆ ಮಳೆ ಇದೆಯೋ ಏನೋ ಗೊತ್ತಿಲ್ಲ. ಇನ್ನು 4 ಗಂಟೆ 5 ಗಂಟೆಗೆ ಮಳೆ ಬರ್ಬೋದೇನೋ. ಎಷ್ಟು ಸೆಕೆ ಇತ್ತು ಅಂದರೆ ಅಲ್ಲಿ ಗೊತ್ತಾಗಿಲ್ಲ. ನಮಗೇನಾಯ್ತು ಗೊತ್ತಾ ರೀ, ನಾವು ಇದರಲ್ಲೇ ಫ್ಯಾನಿನ ಕೆಳಗೆ ಊಟ ಕುತ್ಕೊಂಡ್ವಿ. ನಿಮಗೂ ಫ್ಯಾನ್ ಕೆಳಗೆ ಸಿಕ್ತಾ? ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಗೊತ್ತಾ. ಅಂದರೆ ಒಂದು ಪಂಕ್ತಿ ಆದ ನಂತರ ನೆಕ್ಸ್ಟ್ ಪಂಕ್ತಿ ಊಟ ಹಾಕ್ತಾರಲ್ಲ, ನಾನು ಹೆಂಗೆ ಕುತ್ಕೊಳ್ಳೋದು ಅಂದ್ಕೊಂಡಿದ್ದೆ. ಫ್ಯಾನ್ ಕೆಳಗೆ ಕುತ್ಕೊಂಡಿದ್ದೆ. ಏನು ಚೆನ್ನಾಗಿ ಅನ್ನಿಸ್ತು. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ. ಯಾಕಂದರೆ ಎಷ್ಟೊಂದು ವೀಡಿಯೋ ಆಗಿದೆ ಏನು ಅನ್ನೋದು ಗೊತ್ತಿಲ್ಲ. ನೆಕ್ಸ್ಟ್ ನಾಳೆ ವ್ಲಾಗ್ ನಾಳೆನೇ ಹಾಕ್ತೀನಿ. ತುಂಬ ಸಿಂಪಲ್ ಆಗಿರೋ ವ್ಲಾಗ್ ಇದು. ಅಲ್ಲಿದ್ದು ಸ್ವಲ್ಪ ವ್ಲಾಗ್ ಮಾಡ್ಕೊಂಡೇನೆ ನಾನೇ ಮುಂದೆ ಕುತ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ವ್ಲಾಗ್ನ ಮಾಡಿಕೊಂಡೆ, ಅದನ್ನು ಹಾಕಿರ್ತೀನಿ, ನೀವು ನೋಡಿರ್ತೀರ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಹಾಗೆ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್. ಕೆಳಗೆ ಹೋಗ್ಬೇಕಲ್ಲ ಇದು. ನಾನು ಟ್ರೈಪೋಡು ಇಲ್ಲೇ ಇಟ್ಟು ಹೋಗಿದ್ನಾ ಆಗಲೇ, ಅದಕ್ಕೇ ಅದನ್ನು ತಂದೆ. ಇಲ್ಲಾಂದರೆ ಅಲ್ಲೇ ತೋರ್ಸೋಣ ಅಂತ ಅಂದ್ಕೊಂಡಿದ್ದೆ. ನಿಮಗೆ ಹೇಳ್ತಾ ಇಲ್ಲ, ನಾನು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ.